ಓಂಕಾರ ಮಂತ್ರ ಸಾಧನೆ. ಜೀವನದಲ್ಲಿ ಗಟ್ಟಿಯಾಗಿ ಇರೋದು ಹೇಗೆ? ಕಷ್ಟ ಬಂದಾಗಂತೂ ಡೆಫಿನೆಟ್ ಆಗಿ ಯಾರಿಗೂ ನಿದ್ದೆ ಬರಲ್ಲ. ಕೆಲಸಕ್ಕೆ ಹೋಗೋಕ್ಕೆ ಆಗಲ್ಲ, ಕೆಲವ್ರ ಕೆಲಸದಲ್ಲೇ ಸಮಸ್ಯೆ. ಶ್ರೀ ಗುರುಭ್ಯೋ ನಮಃ. ಜೀವನ ಅಂದಮೇಲೆ ಕಷ್ಟನೂ ಬರುತ್ತೆ, ಸುಖನೂ ಬರುತ್ತೆ. ಸುಖದಲ್ಲಿದ್ದಾಗ ನಾವೆಲ್ಲ ಆರಾಮಾಗೇ ಇರ್ತೀವಿ. ಕಷ್ಟ ಬಂದಾಗ ಅದರಿಂದ ಆಚೆ ಬರೋದು ಹೇಗೆ, ಕಷ್ಟದಿಂದ ಪಾರಾಗೋದು ಹೇಗೆ, ಇದೆಲ್ಲ ಸಾಕಷ್ಟು ಅನುಭವಿಸ್ತಿರ್ತೀವಿ, ನಮಗೇನು ಗೊತ್ತಾಗ್ತಿರಲ್ಲ. ನಮ್ಮ ರಿಲೇಟಿವ್ಸು, ಕ್ಲೋಸ್ ಸರ್ಕಲ್ಲು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಬಂದು ಹೇಳೋದು ಒಂದೇ ಮಾತು: ಗಟ್ಟಿಯಾಗಿ ನಿಂತ್ಕೊಳ್ಳಿ, ಗಟ್ಟಿಯಾಗಿರಿ. ಜೀವನದಲ್ಲಿ ಗಟ್ಟಿಯಾಗಿ ಇರೋದು ಹೇಗೆ? ಸ್ಟೇ ಸ್ಟ್ರಾಂಗ್ ಅಂತ ಹೇಳ್ತಾರಲ್ಲ, ಅದು ಹೇಗೆ? ಅದನ್ನು ಯಾರು ಹೇಳ್ಕೊಡ್ತಾರೆ? ನನ್ನ ಗುರುಗಳನ್ನ ನನಗೆ ಹೇಳ್ಕೊಟ್ಟಿದ್ದನ್ನು ಇವತ್ತು ನಾವು ನಿಮ್ಮ ಮುಂದೆ ಅದನ್ನು ತಂದು ಇಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದಕ್ಕೆ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಇವಾಗ ಮೊಬೈಲ್ ಚಾರ್ಜ್ ಲೋ ಆಗುತ್ತೆ, ಬ್ಯಾಟ್ರಿ ಲೋ ಆದಾಗ ನಾವೇನು ಮಾಡ್ತೀವಿ? ಚಾರ್ಜರ್ ಕನೆಕ್ಟ್ ಮಾಡ್ತೀವಿ, ಪ್ಲಗ್ ಮಾಡ್ತೀವಿ, ಪವರ್ ಸೋರ್ಸ್ಗೆ ಚಾರ್ಜ್ ಮಾಡ್ಕೋತೀವಿ. ಜೀವನದಲ್ಲಿ ನಮಗೆ ಕಷ್ಟ ಬಂದಾಗ, ನಮ್ಮದೇ ಬ್ಯಾಟ್ರಿ ಲೋ ಆದಾಗ ಅದನ್ನು ಚಾರ್ಜ್ ಮಾಡೋದು ಹೇಗೆ? ಕಷ್ಟ ಬಂದಾಗಂತೂ ಡೆಫಿನೆಟ್ಟಾಗಿ ಯಾರಿಗೂ ನಿದ್ದೆ ಬರಲ್ಲ, ಊಟ ಸೇರ್ತಿರಲ್ಲ, ತುಂಬ ನಿಶ್ಶಕ್ತಿ ಇರುತ್ತೆ. ನಮಗೆ ದೇಹದಲ್ಲಿ ಶಕ್ತಿನೇ ಇಲ್ಲ, ಹೋಗಿ ಮಲ್ಕೊಂಬಿಡೋಣ ಅನ್ನಿಸ್ತಿರುತ್ತೆ. ಮಲಗಿದ್ರೆ ನಿದ್ದೆ ಬರಲ್ಲ, ಎದ್ದರೆ ದೇಹ ಇಡೀ ನೋವು. ಆಮೇಲೆ ಕೆಲಸಕ್ಕೆ ಹೋಗೋಕ್ಕೆ ಆಗಲ್ಲ, ಕೆಲವ್ರ ಕೆಲಸದಲ್ಲೇ ಸಮಸ್ಯೆ, ಕೆಲವರಲ್ಲಿ ಮನೆಯಲ್ಲಿ ಸಮಸ್ಯೆ. ಇಂಥ ಸಿಚುವೇಷನಿಂದ ಹೇಗೆ ಆಚೆ ಬರೋದು? ಅಥವಾ ಇಂಥ ಸಿಚುವೇಷನಲ್ಲಿ ಮನಸ್ಸನ್ನು ಒಂದು ಸ್ಥಿಮಿತದಲ್ಲಿ ಹೇಗೆ ಇಟ್ಕೊಳ್ಳೋದು? ಹೌ ಟು ಸ್ಟೇ ಸ್ಟ್ರಾಂಗ್? ಇದನ್ನು ನಾವಿವತ್ತು ನೋಡ್ತಾ ಹೋಗೋಣ. ಮೊಬೈಲ್ನ ಆರಾಮಾಗಿ ಒಂದು ವಯರ್ ತೊಗೊಂಡು ಪವರ್ ಹೌಸಿಗೆ ಕನೆಕ್ಟ್ ಮಾಡ್ತೀವಿ, ಎನರ್ಜಿ ಸೋರ್ಸ್ಗೆ. ನಾವು ಹೇಗೆ ಎನರ್ಜಿ ಸೋರ್ಸಿಗೆ ಕನೆಕ್ಟ್ ಮಾಡ್ಕೋಬೋದು? ಅಂದರೆ ಆ ದೈವಿ ಶಕ್ತಿಗೆ ನಾವು ಹೇಗೆ ನಮ್ಮನ್ನು ಕನೆಕ್ಟ್ ಮಾಡ್ಕೋಬೋದು? ಅಥವಾ ಯೂನಿವರ್ಸಲ್ ಎನರ್ಜಿಗೆ ನಮ್ಮನ್ನು ಹೇಗೆ ಕನೆಕ್ಟ್ ಮಾಡ್ಕೋಬೋದು? ಒಂದು ಸೌಂಡ್ ಎನರ್ಜಿಯಿಂದ, ಶಬ್ದಘೋಷದಿಂದ. ಅದನ್ನು ನಾವು ಪ್ರಣವಘೋಷ ಅಥವಾ ಪ್ರಣವನಾದ ಅಂತ ಕರಿತೀವಿ. ಆ ಓಮ, ಅಕಾರ, ಉಕಾರ, ಮಕಾರ ಮೂರೂ ಸೇರಿ ಆಗೋ ಒಂದು ಶಬ್ದಘೋಷ ಓಂಕಾರ. ಓಂಕಾರ ಮಂತ್ರ ಸಾಧನೆ. ಅದನ್ನು ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಆರಾಮಾಗಿ ಹೀಗೆ ಸುಖಾಸನದಲ್ಲಿ ಅಥವಾ ಯಾವುದಾರೋ ಆಸನದಲ್ಲಿ, ನಿಮ್ಗೆ ಆರಾಮಾಗಿ ಉಸಿರಾಡೋ ಅಂಥ ಯಾವುದೇ ಆಸನದಲ್ಲಿ ಹೀಗೆ ಕೂತ್ಕೊಳ್ಳಿ. ನಿಧಾನಕ್ಕೆ ಹೀಗೆ ಧ್ಯಾನ ಮುದ್ರ ಹೀಗೆ ಆರಾಮಾಗಿ ಕೂತ್ಕೊಳ್ಳಿ. ಭುಜಾನ ಆದಷ್ಟು ಹಿಂದೆ ಎಳ್ಕೊಳ್ಳಿ. ಆರಾಮಾಗಿ ಉಸಿರಾಡಿ ನಿಮ್ಮ ಬ್ರೀದಿಂಗ್ನ ನಾರ್ಮಲಾಗಿ ಇಟ್ಕೊಳ್ಳಿ. ಮೊದಲಿಗೆ ದೀರ್ಘವಾಗಿ ಉಸಿರು ತಗೋತಾ ಅಕಾರನ ಜೋರಾಗಿ ಹೇಳ್ಕೊಳ್ಳಿ. ಇನ್ಹೇಲ್, breathe in and breathe out. ನಿಧಾನಕ್ಕೆ ಇವಾಗ ಉಕಾರನ ಹೀಗೆ ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡುವಾಗ ಉಕಾರ ಹೇಳೋಣ. ದೀರ್ಘವಾಗಿ ಇನ್ಹೇಲ್ ಮಾಡಿ. Breathe in and breathe out. ಮಕಾರ ಹೇಳಬೇಕಾದ್ರೆ ಎರಡೂ ತುಟಿನ ಹೀಗೆ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಶಬ್ದ ಬರೀ ನಿಮ್ಮ ಗಂಟ್ಲಿಂದ, ಅಂದರೆ ದುಂಬಿಯ ನಾದ, ಹಮ್ಮಿಂಗ್ ಬೀ ಸೌಂಡ್ ಅಷ್ಟು ಮಾತ್ರ ಆಚೆ ಬರಬೇಕು. ಮಕಾರನ ಎರಡು ತುಟಿ ಓಪನ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಮತ್ತೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಇನ್ಹೇಲ್, ನಾರ್ಮಲ್ಲಾಗಿ ನಿಮ್ಮ ಉಸಿರಾಟ ಇರಬೇಕು. ಇವಾಗ ಅಕಾರ, ಉಕಾರ, ಮಕಾರಗಳನ್ನು ಒಟ್ಟಿಗೆ ಹೇಳೋಕ್ಕೆ ಪ್ರಯತ್ನ ಮಾಡೋಣ. ದೀರ್ಘವಾಗಿ ಉಸಿರು ತಗೊಳ್ಳಿ. ಎಕ್ಸೇಲ್ ಮಾಡ್ತಾ
ಅ ಉಮ ಶಬ್ದವನ್ನು ನಾವು ಆಚೆ ಹಾಕಬೇಕು. ಇನ್ಹೇಲ್, ಆ, breathe in and breathe out. ಇನ್ನೊಂದು ಸತಿ ಮಾಡಿ ತೋರಿಸ್ತೀವಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ಇದು ಮಾಡಿದ ನಂತರ ಒಂದು 2 ನಿಮಿಷ ಇದೇ ಅವಸ್ಥೆಯಲ್ಲಿ, ಅಂದರೆ ಇದೇ ಸ್ಟೇಟ್ನಲ್ಲಿ, ಇದೇ ಧ್ಯಾನಾವಸ್ಥೆಯಲ್ಲಿ 2 ನಿಮಿಷ ಕಣ್ಣು ಮುಚ್ಚಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ನಿಧಾನಕ್ಕೆ ಧ್ಯಾನ ಮುದ್ರಾನ ಆರಾಮಾಗಿ ರಿಲೀಸ್ ಮಾಡಿ, 2 ಪಾದನ ಹೀಗೆ ಜೋಡಿಸಿ ಚೆನ್ನಾಗಿ ಹಚ್ತಾ ನಿಧಾನಕ್ಕೆ ಇದನ್ನು ಕಣ್ಣಿನ ಮೇಲೆ ಹೀಗೆ ಹಿಡೀರಿ. ಉಸಿರಾಟ ಮಾತ್ರ ಮರಿಬೇಡಿ. ನಿಧಾನಕ್ಕೆ ಕೈನ ತೊಡೆ ಮೇಲೆ ತಗೊಳ್ಳಿ. ಆರಾಮಾಗಿ ಕಣ್ಣನ್ನು ಇನ್ನೂ ಸ್ಟ್ರೇನ್ ಇಲ್ಲದೆ ಇರೋ ಥರ ವೆರಿ ಸ್ಲೋಲಿ ಕಣ್ಣನ್ನು ಹೀಗೆ ಓಪನ್ ಮಾಡಿ. ಇದು ಮಾಡ್ತಾ ಮಾಡ್ತಾ ನಿಮಗೆ ತುಂಬ ಸಾಕಷ್ಟು ಡಿಫ್ರೆನ್ಸ್ಗಳು ಸಿಗ್ತಾ ಹೋಗುತ್ತೆ. ನಾವು ಜೀವನದಲ್ಲಿ ತುಂಬ ಕಷ್ಟ, ನೋವುಗಳು, ಸಂಕಟಗಳು ಅನುಭವಿಸ್ತಿರ್ಬೇಕಾದ್ರೆ ನಮ್ಮ ಬ್ರೈನ್ ವರ್ಕ್ ಆಗಲ್ಲ. ಇಲ್ಲಿ ಮನಸ್ಸಲ್ಲಿ ತುಂಬ ಕ್ಲಾಗ್ ಆಗುತ್ತೆ. ಕ್ಲಾಗ್ಸ್ ಅಂದರೆ ಮೋಡಗಳು ಆಕಾಶದಲ್ಲಿ ಹೇಗೆ ಕವಿಯುತ್ತೋ, ನಮ್ಮ ಜೀವನದಲ್ಲಿ ತುಂಬ ಕಷ್ಟಗಳು ಬಂದಾಗ ಬ್ರೈನ್ ಫಾಗ್ ಅಂತೀವಿ ನಾವು ಅದನ್ನು. ಮನಸ್ಸಿಗೆ ಆ ಥರ ಮೋಡ ಕವ್ದಂಗೆ ಏನೇನೋ ಹಿಂಸೆಗಳು, ಏನೇನೋ ವಿಷಯಗಳು, ಏನೇನೋ ಹಳೇದು ನೆನಪು ಆವಾಗಿಂದ ಆವಾಗ ಬರ್ತಿರುತ್ತೆ. ಅದನ್ನೆಲ್ಲ ಮನಸ್ಸಿಂದ ಆಚೆ ತೆಗೆಯೋಕ್ಕೆ ಸುಲಭವಾದ ವಿಧಾನ ಇದು. ನಮ್ಮ ಗುರು ಪರಂಪರೆಯಿಂದ ಬಂದಿರೋದು. ಇದೊಂದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಹೀಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗದೇ ಇರೋರು ಇದನ್ನು ನೀವು ಹಾಸಿಗೆ ಮೇಲೆ ಆರಾಮಾಗಿ ಕೂತ್ಕೊಂಡು ಮಾಡ್ಬೋದು, ಇಲ್ಲ ಚೇರ್ ಮೇಲೆ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು. ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸು ಇಲ್ಲ. ನಿಮ್ಗೆ ಮನಸ್ಸಿಗೆ ಹಿಂಸೆ ಅಂದ ತಕ್ಷಣ ನೀವು ಇದನ್ನು ಮಾಡ್ಕೋಬೋದು. ಊಟ ಆದಮೇಲೆ ಮಾಡಬೇಕಾ, ಊಟದ ನಂತರನ, ಅದಕ್ಕೂ ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಯಾವಾಗ ನಿಮ್ಮ ಮನಸ್ಸಿಗೆ ಹಿಂಸೆ ಆಗ್ತಿರುತ್ತೆ, ಒಂಥರ ಗಾಬರಿ ಆಗುತ್ತೆ, ಆವಾಗ ಇದನ್ನು ಮಾಡ್ಕೋಬೋದು. ಇದಕ್ಕೆ ಯಾವುದೇ ಏಜ್ ಲಿಮಿಟೇಷನೂ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಆರಾಮಾಗಿ ವಯಸ್ಸಾದವ್ರ ತನಕ ಯಾರು ಬೇಕಾದರೂ ಮಾಡ್ಬೋದು. ತೀರಾ ಹುಷಾರಿಲ್ಲ, ಬೆಡ್ ರಿಡನ್ ಅಂದವರು ಆದಷ್ಟು ಈ ಮಂತ್ರಘೋಷನ ಕೇಳಿಸ್ಕೊಳ್ಳೋ ಥರ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ. ಚಿಕ್ಕ ಮಕ್ಳಿಗೆ ಏನಪ್ಪ ಟೆನ್ಷನ್ನು ಲೈಫಲ್ಲಿ, ಏನಪ್ಪ ಸಂಕಟ ಕಷ್ಟ, ಪೇರೆಂಟ್ಸು ಅಂದರೆ ಮಕ್ಕಳ ತಂದೆ ತಾಯಿ ಸ್ಕೂಲ್ ಪ್ರೆಷರ್ ಇರುತ್ತೆ, ಎಲ್ಲ ಕಡೆ ಚೆನ್ನಾಗಿ ಓದಲಿ, ನನ್ನ ಮಗ ಸ್ಪೋರ್ಟ್ಸಲ್ಲಿ ಮುಂದೆ ಬರಬೇಕು, ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಮುಂದೆ ನನ್ನ ಮಕ್ಕಳು ಬರಬೇಕು, ಮಗಳು ಎಲ್ಲರನ್ನೂ ದಬ್ಬುತ್ತೀರ. ಸಾಕಷ್ಟು ಕಷ್ಟ ತೊಂದರೆಗಳು ಮಕ್ಕಳಿಗೆ ಇರುತ್ತೆ. ಹಾಗಾಗಿ ಮಕ್ಕಳನ್ನು ಆದಷ್ಟು ಇದನ್ನು ಅಭ್ಯಾಸ ಮಾಡ್ಸೋಕ್ಕೆ ಈ ವಯಸ್ಸಿಂದ, ಚಿಕ್ಕ ವಯಸ್ಸಿಂದನೇ ಮಕ್ಕಳು ಅಭ್ಯಾಸ ಮಾಡಿಕೊಂಡ್ರೆ ಮುಂದೆ ಜೀವನನ ಎದುರಿಸೋದು ಹೇಗೆ, ಇದನ್ನಂತೂ ಸ್ಕೂಲಲ್ಲಿ ಯಾರೂ ಹೇಳ್ಕೊಡಲ್ಲ. ಮನೇಲಿ ನೀವು ದಯವಿಟ್ಟು ಈ ಅಭ್ಯಾಸನ ಮಕ್ಕಳಿಗೆ ಶುರು ಮಾಡಿಸಿ. ಜೀವನದಲ್ಲಿ ಕಷ್ಟ ಬಂದಾಗ ಜೀವನನ ಹೇಗೆ ಎದುರಿಸಬೇಕು ಅದನ್ನು ಈಗಲಿಂದನೇ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಶುರು ಮಾಡಿ. ಇದನ್ನು ಹೀಗೆ ಕೂತ್ಕೊಂಡೇ ಮಾಡಬೇಕಾ? ಇಲ್ಲ, ಇನ್ನೊಂದು ವೇರಿಯೇಷನು, ಅಂದರೆ ಇದನ್ನು ಇನ್ನೊಂದು ರೀತಿ ಹೇಗೆ ಮಾಡ್ಬೋದು ಅಂತ ಅದನ್ನು ತೋರಿಸ್ಕೊಡ್ತೀವಿ. ಇದನ್ನು ನಾವು ಮಲ್ಕೊಂಡು ಆರಾಮಾಗಿ ಹೇಗೆ ಮಾಡ್ಬೋದು ಅಂತ ಇವಾಗ ನಾವು ತೋರಿಸ್ಕೊಡ್ತೀವಿ. ನಿಧಾನಕ್ಕೆ ನೀವು ಹಾಸಿಗೆ ಮೇಲೆ ಇದ್ದರೂ ತೊಂದರೆ ಇಲ್ಲ, ಅಥವಾ ಹೀಗೆ ನೆಲದ ಮೇಲೆ ಮಲ್ಕೊಳ್ಳೋಕ್ಕಾದರೂ ತೊಂದರೆ ಇಲ್ಲ. ನಿಮಗೆ ಯಾವುದು ಕಂಫರ್ಟಬಲ್ ಹಾಗೆ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಬೋದು. ಕೈಗಳನ್ನು ಹೀಗೆ ದೇಹದಿಂದ ಒಂಚೂರು ದೂರ ಸ್ವಲ್ಪ ಅಗಲವಾಗಿ ಚಾಚಿ, ಎರಡೂ ಕಾಲುಗಳನ್ನ ಅಗಲ, ನಿಮಗೆಷ್ಟು ಅನುಕೂಲನೋ ಅಷ್ಟು ಅಗಲವಾಗಿ ಹೀಗೆ ಇಟ್ಕೊಳ್ಳಿ. ಇದನ್ನು ನಾವು ಶವಾಸನ ಅಂತೀವಿ. ಆರಾಮಾಗಿ ಇಲ್ಲಿ ಚೆನ್ನಾಗಿ ಉಸಿರಾಡಿ.
ಯಾವಾಗ ನಿಮ್ಮ ಉಸಿರಾಟ ನಾರ್ಮಲ್ ಅನಿಸುತ್ತೋ, ಯಾವಾಗ ನಾವು ಆರಾಮಾಗಿ ಉಸಿರಾಡ್ತಿದ್ದೀವಿ ಅಂತ ಅನಿಸುತ್ತೋ ಅಲ್ಲಿ ನೀವು ದೀರ್ಘವಾಗಿ ಉಸಿರು ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇನ್ಹೇಲ್, ಇವಾಗ ನಿಧಾನಕ್ಕೆ ಉಕಾರ ಹೇಳೋಣ. ಇನ್ಹೇಲ್, ಇನ್ಹೇಲ್ ಮಾಡ್ತಾ ಮಕಾರ ಹೇಳೋಣ. ಇನ್ಹೇಲ್, inhale and exhale. ಈ ಪ್ರಣವನಾದ ಅಥವಾ ಪ್ರಣವ ಪ್ರಾಣಾಯಾಮ ಅಂತಲೂ ಕರಿತೀವಿ. ಪ್ರಣವ ಘೋಷ ಅಥವಾ ಅಕಾರ ಉಕಾರ ಮಕಾರ ಆ ಉಮ ಓಂಕಾರದ ಮಂತ್ರ ಸಾಧನೆ. ಇದನ್ನು ಮಾಡಿದ ಮೇಲೆ ಆದಷ್ಟು ಸ್ವಲ್ಪ ಕಣ್ಣನ್ನು ಹಾಗೆ ಮುಚ್ಚಿ ಚೆನ್ನಾಗಿ ನಾರ್ಮಲಾಗಿ ಉಸಿರಾಡಿ. ಮನಸ್ಸು ಕಾಮಾಗಿರೋದು ನಿಮಗೆ ಗೊತ್ತಾಗಕ್ಕೆ ಶುರುವಾಗತ್ತೆ. ಇಲ್ಲಿಂದ ನಿಧಾನಕ್ಕೆ ನೀವು ಕೈ ಬೆರಳುಗಳನ್ನ ಕಾಲು ಬೆರಳುಗಳನ್ನ ಸ್ವಲ್ಪ ಅಲ್ಲಾಡಿಸ್ಬೇಕು. ನಿಧಾನಕ್ಕೆ ಬಲಗಡೆಗೆ ತಿರ್ಕೊಳ್ಳಿ. ಇಲ್ಲಿ ಚೆನ್ನಾಗಿ ಉಸಿರಾಡಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ನಿಧಾನಕ್ಕೆ ಇವಾಗ ಎದ್ದು ಕೂತ್ಕೋಬೋದು. ಎರಡೂ ಕೈನ ಚೆನ್ನಾಗಿ ಉಜ್ಜಿ ನಿಧಾನಕ್ಕೆ ಕಣ್ಮೇಲೆ ಇಟ್ಕೊಳ್ಳಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ನಿಧಾನಕ್ಕೆ ಕೈನ ರಿಲ್ಯಾಕ್ಸ್ ಮಾಡ್ತಾ ಕಣ್ಣುಗಳನ್ನ ತೆರೆದು ಹಿಡೀರಿ.